कर्नाटका क्रिश्चियन प्रोटेक्शन फोरम ने भालकी नगर पालिका क्षेत्र के इंदिरा नगर कॉलोनी स्थित प्रवेश द्वार आर्च और उस पर लगे क्रॉस को हटाने संबंधी नगर पालिका के नोटिस को वापस लेने की मांग को लेकर जिला कलेक्टर को ज्ञापन सौंपा। ज्ञापन में फोरम ने बताया कि इंदिरा नगर कॉलोनी का यह प्रवेश द्वार स्थानीय लोगों ने 20 जनवरी 2016 को बनाया था। फोरम का कहना है कि पिछले लगभग 10 वर्षों से इस प्रवेश द्वार के कारण लोगों या वाहनों के आवागमन में कोई बाधा नहीं आई है और क्षेत्र में भी कभी किसी प्रकार का विवाद भी नहीं हुआ। फोरम ने कहा कि 15 जुलाई 2026 को भालकी नगर पालिका के मुख्य अधिकारी द्वारा एक नोटिस जारी कर बिना अनुमति बनाए गए आर्च और उस पर लगे क्रॉस पर आपत्ति जताई गई। ज्ञापन में कहा गया, जब वर्षों तक इस प्रवेश द्वार से किसी को कोई नुकसान नहीं हुआ, अब इसे विवाद का विषय बनाना उचित नहीं। फोरम का कहना है कि यह प्रवेश द्वार सभी धर्मों के लोगों के लिए खुला है और इससे किसी भी धार्मिक भावनाओं को ठेस नहीं पहुंची है। कर्नाटका क्रिश्चियन प्रोटेक्शन फोरम ने जिला प्रशासन से नगर पालिका द्वारा जारी नोटिस को तत्काल वापस लेने, संबंधित अधिकारियों को उचित निर्देश देने तथा इंदिरा नगर में शांति और सौहार्द बनाए रखने की मांग की। फोरम ने कहा कि यदि नोटिस वापस नहीं लिया गया तो राज्य भर के ईसाई समुदाय के साथ मिलकर लोकतांत्रिक तरीके से आंदोलन किया जाएगा। इस अवसर पर फोरम के वर्किंग प्रेसिडेंट जैनुस कपलापुर, जिला उपाध्यक्ष राजकुमार, सचिव सुनील हिरेमनी, जिला मानद अध्यक्ष के शांता कुमार, जिला महासचिव सालोमन डाकुड़गीकर, चिटगुप्पा उपाध्यक्ष जोहान कोडमला, जिला अध्यक्ष अशोक मेत्रा, राज्य कार्यकारी अध्यक्ष प्रकाश कोटे, एचके प्रभारी राजेश ज्योति सहित अन्य पदाधिकारी उपस्थित रहे। कैमरामैन पपुराज का कवरेज। केपी न्यूज़ 24/7 को लाइक एंड सब्सक्राइब जरूर करें। धन्यवाद। ಎಲ್ಲ ಕ್ರೈಸ್ತ ಬಾಂಧವರಲ್ಲಿ ಒಂದು ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ। ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಭಾಲ್ಕಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಗಲಭೆ ವಿಷಯದಲ್ಲಿ ಇವತ್ತು ನಮ್ಮ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳು ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ। ಅಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅವರೇನು ಒಂದು ಪ್ರವೇಶ ದ್ವಾರವನ್ನು ಮಾಡಿಕೊಂಡಿದ್ದಾರೆ, ಆ ಪ್ರವೇಶ ದ್ವಾರ ಸುಮಾರು 10 ವರ್ಷಗಳಿಂದ ಅಲ್ಲಿದೆ। ಇಲ್ಲಿವರೆಗೆ ಯಾವುದೇ ರೀತಿ ತೊಂದರೆ ಯಾರಿಂದಾದರೂ ಒಂದು ವಿರೋಧ ಅಲ್ಲಿ ವ್ಯಕ್ತ ಆಗಿಲ್ಲ। ಆದರೆ ಕೆಲವು ದಿನಗಳಿಂದ ಕೆಲವು ವಿರೋಧಿಗಳು ಆ ಒಂದು ಪ್ರವೇಶ ದ್ವಾರಕ್ಕೆ ಒಂದು ಅಡೆತಡೆಯನ್ನು ಮಾಡುವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ। ಆಮೇಲೆ 10 ವರ್ಷದಿಂದ ಯಾವುದೇ ರೀತಿ ತೊಂದರೆ ಇಲ್ಲದಂಥ ಪಕ್ಷದಲ್ಲಿ ಇವಾಗ ಯಾಕೆ ಆ ಒಂದು ತೊಂದರೆ ಅಥವಾ ಪ್ರಶ್ನೆ ಮೂಡ್ತು ಎಂಬುದಾಗಿ ಗೊತ್ತಿಲ್ಲ। ಆದರೆ ಅಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡದೆ ಯಾರೋ ಬಂದು ಅರ್ಜಿ ಕೊಟ್ಟ ತಕ್ಷಣ ನೋಟಿಸನ್ನು ಇಶ್ಯೂ ಮಾಡ್ತಕ್ಕಂಥದ್ದು, ಆಮೇಲೆ ತೆರವುಗೊಳಿಸಿರಿ ಅಂತ ಹೇಳ್ತಕ್ಕಂಥದ್ದು ತುಂಬ ಅವೈಜ್ಞಾನಿಕವಾಗಿದೆ। ಏಕೆಂದರೆ ನಾವು ಎಷ್ಟೋ ಪ್ರವೇಶ ದ್ವಾರಗಳನ್ನು ನೋಡ್ತೇವೆ। ನಾವು ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಪ್ರವೇಶ ದ್ವಾರಕ್ಕೂ ಅನುಮತಿ ಅನ್ನೋದನ್ನು ನಾವು ಕಂಡಿದ್ದು ತುಂಬ ವಿರಳ। ಏಕೆಂದರೆ ಅದು ಯಾವುದೇ ರೀತಿಯ ಸಾಮಾಜಿಕ ಒಂದು ಕಲಹವನ್ನು ಉಂಟು ಮಾಡದ ರೀತಿಯಲ್ಲಿ ಆಯಾ ಧರ್ಮದವರು ಆಯಾ ಹೆಸರುಗಳನ್ನು ಇಟ್ಕೊಳ್ತಾರೆ। ಅದು ಸರ್ವಸಾಮಾನ್ಯವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು। ಆದರೆ ಇವತ್ತಿನ ದಿವಸದಲ್ಲಿ ಭಾಲ್ಕಿ ಪುರಸಭೆಯಲ್ಲಿ ಅಧಿಕಾರಿಗಳ ಜೊತೆ ಸೇರಿ ಇವತ್ತಿನ ದಿವಸದಲ್ಲಿ ಏನಂತಂದರೆ ಕ್ರೈಸ್ತರ ಮೇಲೆ, ವಿಶ್ವಾಸಿಗಳ ಮೇಲೆ, ಕ್ರೈಸ್ತರ ಮೇಲೆ ಅದನ್ನು ನೀವು ಅಳಿಸ್ಬೇಕು, ತೆಗೀಬೇಕು, ಆ ಒಂದು ಪ್ರವೇಶ ದ್ವಾರ ಅದೊಂದು ಅನಧಿಕೃತವಾದಂಥದ್ದು ಅಂತ ಹೇಳಿ ಹೇಳಿದ್ದಾರೆ। ಅದು ಅಧಿಕೃತ ಮತ್ತು ಅನಧಿಕೃತ ಎರಡನೇ ವಿಷಯ। ಆದರೆ ಅವರು ಕಟ್ಟಿದ್ದು 10 ವರ್ಷಗಳಾದ ಮೇಲೆ ಈ ಪ್ರಶ್ನೆಯನ್ನು ಉದ್ಭವ ಆಗಿದೆ ಅಂದರೆ ಸ್ವಲ್ಪ ಶೋಚನೀಯ ವಿಷಯ। ಹಾಗಾಗಿ ನಾನು ಸರ್ಕಾರಕ್ಕೂ ಸಹ ಮನವಿ ಮಾಡಿಕೊಳ್ತೇನೆ। ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ। ತಕ್ಷಣದಿಂದಲೇ ಆ ನೋಟಿಸನ್ನು ಅವರು ವಾಪಸ್ ಪಡಿಬೇಕು। ಆಮೇಲೆ ಇವತ್ತು ಕ್ರೈಸ್ತರು ಸಹ ಸಾಮಾನ್ಯ ಜನರು, ಅವರಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಅವರಿಗಿರ್ತಕ್ಕಂಥ ಹಕ್ಕುಗಳಲ್ಲಿ ಅವರು ಸಹ ಅವರಿಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ಹಕ್ಕುಗಳ ಮುಖಾಂತರವಾಗಿ ಅವರು ಜೀವನ ಮಾಡ್ತಿದ್ದಾರೆ। ಅವರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಪ್ರವೇಶ ದ್ವಾರಗಳನ್ನು, ಶಿಲ್ಬೆಗಳನ್ನು ಹಾಕ್ಕೊಳ್ತಾರೆ। ಸೊ ಹಾಗಿರುವುದರಿಂದ ಈಗಾಗಲೇ